ಆತ್ಮೀಯ ಪಾಲಕ ಬಾಂಧವರೇ, ತಮಗೆಲ್ಲ ತಿಳಿದಿರುವ ಹಾಗೆ ಬಸವ ಕಲ್ಯಾಣ ಒಂದು ಐತಿಹಾಸಿಕ ಒಂದು ಕ್ರಾಂತಿ ಭೂಮಿಯಾಗಿದ್ದು, ಬಸವ ಕಲ್ಯಾಣದಲ್ಲಿ ನಮ್ಮ ಐಡಿಯಲ್ ಎಜುಕೇಶನ್ ಸಂಸ್ಥೆಯಿಂದ ಒಂದು ಶೈಕ್ಷಣಿಕ ಕ್ರಾಂತಿಯನ್ನ ನಮ್ಮ ಅಧ್ಯಕ್ಷರಾದ ಶ್ರೀ ಮುಜಾಹಿದ್ ಪಾಷಾ ಕುರೇಶಿ ಸರ್ ಅವರು ಪ್ರಾರಂಭ ಮಾಡಿದ್ದಾರೆ. ಮೊದಲಿಗೆ ಬಸವ ಕಲ್ಯಾಣದಲ್ಲಿ CBSE ಸ್ಕೂಲ್ ತಂದವರು, ಜೊತೆಗೆ ಬಸವ ಕಲ್ಯಾಣದಲ್ಲಿ ನೀಟ್ ಪ್ರಾರಂಭ ಮಾಡಿದಂಥದ್ದು ನಮ್ಮ ಐಡಿಯಲ್ ಎಜುಕೇಶನ್ ಆಗಿದೆ. ಹಾಗಾಗಿ ಆತ್ಮೀಯ ಪಾಲಕ ಬಾಂಧವರೇ, ತಮ್ಮ ಎಲ್ಲ ಮಕ್ಕಳಿಗೆ ನೀಟ್ನಲ್ಲಿ ಅತ್ಯಂತ ನುರಿತ ಹಾಗೂ ಅನುಭವಿ ಉಪನ್ಯಾಸಕರು ನಮ್ಮ ಸಂಸ್ಥೆಯಲ್ಲಿ ಕಾರ್ಯ ಮಾಡುತ್ತಲಿದ್ದಾರೆ. ಅದಕ್ಕಾಗಿ ತಾವುಗಳಿಗೆ ತಮ್ಮ ಮಕ್ಕಳಿಗೆ ಏನು ಸಮಸ್ಯೆ ಇದೆ ಅಂತಂದ್ರೆ ಭೌತಶಾಸ್ತ್ರ ಹಾಗೂ ರಸಾಯನಶಾಸ್ತ್ರದ ಅಭ್ಯಾಸದಲ್ಲಿ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ನಮ್ಮ ಸಂಸ್ಥೆಯಲ್ಲಿ ಭೌತಶಾಸ್ತ್ರದ ಉಪನ್ಯಾಸಕರು ಭಾರತ ದೇಶದ ಅತ್ಯುನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯ ಮಾಡಿರ್ತಕ್ಕಂಥ ಅನ್ ಅಕಾಡೆಮಿ ಹಾಗೂ ಮೋಷನ್ಸ್ ನಲ್ಲಿ ಕಾರ್ಯ ಮಾಡಿರ್ತಕ್ಕಂಥ ಶ್ರೀ ಜಿತೇಂದ್ರ ಸರ್ ಅವರು ನಮ್ಮ ಜೊತೆ ಈ ವರ್ಷದಿಂದ ಬಂದಿದ್ದಾರೆ. ಅದೇ ರೀತಿ ಹೈದರಾಬಾದಿನ ನಾರಾಯಣ ಹಾಗೂ ಶ್ರೀ ಚೈತನ್ಯ ಸಂಸ್ಥೆಯಲ್ಲಿ ಕಾರ್ಯ ಮಾಡಿರ್ತಕ್ಕಂಥ ಅದು ಟಾಪ್ ಬ್ಯಾಚ್ಗೆ ಪಾಠ ಮಾಡಿದಂತ ಒಬ್ಬ ನುರಿತ ಹನುಮಂತರ ಉಪನ್ಯಾಸಕರು ನಮ್ಮ ಸಂಸ್ಥೆಗೆ ಜಾಯ್ನ್ ಆಗಿದ್ದಾರೆ. ಹಾಗಾಗಿ ನಿಮ್ಮ ನೀಟ್ ಪುನರಾವರ್ತಿತ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಬಂದು ಕೇವಲ 3 ದಿವಸ ತಾವು ಡೆಮೋ ಕ್ಲಾಸ್ ಅನ್ನ ಮಾಡಿ ನಮ್ಮ ಕ್ಲಾಸ್ಗಳು ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಕ್ಲಾಸ್ ಮಾಡಿ ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ. ಯಾಕಂದ್ರೆ ಆತ್ಮೀಯ ಪಾಲಕ ಬಾಂಧವರೇ, ತಾವೆಲ್ಲರೂ ನನಗೆ ಬಹಳ ದುಃಖ ಏನಂತಂದ್ರೆ ಬಸವ ಕಲ್ಯಾಣ ಬಿಟ್ಟು ಬೆಂಗಳೂರು, ಹೈದರಾಬಾದು, ಮಂಗಳೂರು ಹೋಗ್ತಾ ಇದ್ರಿ. ಅದೇ ಶಿಕ್ಷಣವನ್ನ ತಮಗೆ ಇಲ್ಲಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನಮ್ಮ ಅಧ್ಯಕ್ಷರಾದ ಪಾಷಾ ಸರ್ ಕೊಡ್ತಾ ಇದ್ದಾರೆ. ಹಾಗಾಗಿ ಇದರ ಸದುಪಯೋಗ ಮಾಡಿಕೊಂಡು ನಮ್ಮ ಬಸವ ಕಲ್ಯಾಣದಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿಯನ್ನ ಮಾಡಬೇಕಾಗಿ ತಮ್ಮಲ್ಲಿ ನಾವು ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ದೇವೆ. ಈ ವರ್ಷದ 2027ನೇ ಸಾಲಿನ ನೀಟ್ ರಿಪೀಟರ್ ಬ್ಯಾಚ್ ಪ್ರಾರಂಭ ಆಗಿದೆ. ಹಾಗಾಗಿ ತಾವು ಬಂದು ತಮ್ಮ ತರಗತಿಯನ್ನ ತೆಗೆದುಕೊಂಡು ಮುಂದಿನ 22ನೇ ಬ್ಯಾಚ್ನಲ್ಲಿ ಈಗಾಗಲೇ ತಮಗೆ ತಿಳಿದಿರುವ ಹಾಗೆ ಈಗೆಲ್ಲ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗ್ತಾ ಇದೆ. ಅದು ಕೂಡ ನಮ್ಮಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಕೂಡ ನಾವು ಮಾಡ್ತಾ ಇದ್ದೇವೆ. ಅದನ್ನ ತೆಗೆದುಕೊಂಡು ತಾವು ಉನ್ನತ ವ್ಯಾಸಂಗದಲ್ಲಿ ನಮ್ಮ ಸಂಸ್ಥೆಯ ಹೆಸರು ಐಡಿಯಲ್ ಎಜುಕೇಶನ್ ಸಂಸ್ಥೆಯ ಹೆಸರು ಜೊತೆಗೆ ಬಸವ ಕಲ್ಯಾಣದ ಹೆಸರನ್ನ ನೀವು ಗಳಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸುತ್ತೇನೆ.